ವೀಕ್ಷಕರೇ, ಸಾಮಾನ್ಯವಾಗಿ ನಟಿಮಣಿಯರು ಅಂದಿದ ತಕ್ಷಣ ಗ್ಲಾಮರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಆದರೆ ಅದೇ ಗ್ಲಾಮರು ಕನ್ನಡ ಗ್ರಾಮರ್ ಬಗ್ಗೆ ಯೋಚನೆ ಮಾಡುತ್ತೆ ಅಂದರೆ ನಿಜಕ್ಕೂ ಖುಷಿ ಪಡುವಂಥ ವಿಚಾರ. ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಿರುತೆರೆ ಅಥವಾ ಹಿರಿತೆರೆ ಎರಡರಲ್ಲೂ ತುಂಬ ಬೆರಳೆಣಿಕೆಯಷ್ಟು ನಟಿಮಣಿಯರಿದ್ದಾರೆ. ಅದರಲ್ಲೂ ತುಂಬ ಫಸ್ಟಿಗೆ ನಮಗೆ ಪಟ್ಟಂಥ ಮನಸ್ಸಿಗೆ ಬರ್ತಕ್ಕಂಥದ್ದು, ಹೊಳಿತಕ್ಕಂಥದ್ದು ರಂಜನಿ ರಾಘವನ್ ಅವರು. ಸೊ ಕನ್ನಡತಿ ಸೀರಿಯಲ್ ಮೂಲಕ ಜನಮಾನಸ ಆದಂಥ ರಂಜನಿ ರಾಘವನ್ ಅವರು ಸೀರಿಯಲ್ಗಳ ಜೊತೆಗೆ ಹಿರಿತೆರೆಯಲ್ಲೂ ಸಾಕಷ್ಟು ಬ್ಯುಸಿ ಇದ್ದಾರೆ. ಒಂದಷ್ಟು ಸಿನಿಮಾಗಳು ಮಾಡಿದ್ರು. ಈ ಹೊಸ ವರ್ಷದಲ್ಲಿ ಅವರ ಕನಸುಗಳೇನು, ಯಾವೆಲ್ಲ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ, ಏನು ಎತ್ತಂತ ಅವ್ರನ್ನೇ ಕೇಳೋಣ. ಮೇಡಮ್, ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ. ಈ ವರ್ಷ ಎಷ್ಟು ಖುಷಿ ಅನಿಸುತ್ತೆ? ನಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಆಮೇಲೆ ಭಾಳ ಒಳ್ಳೆ ಪರಿಚಯ ಮಾಡಿಕೊಟ್ರಿ, ಅದಕ್ಕೂ ತುಂಬ ಧನ್ಯವಾದ. ನಾನು ಹೇಳಿದ್ದು ನಿಜನೇ ಅಲ್ವಾ? ಯಾಕಂದರೆ ಸಾಮಾನ್ಯವಾಗಿ ನಟಿಮಣಿಯರು ಗ್ಲಾಮರ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ನೀವು ಗ್ಲಾಮರು, ನೀವು ಗ್ರಾಮರ್ ಬಗ್ಗೆ ಯೋಚನೆ ಮಾಡ್ತೀರಾ ಅಲ್ವಾ? ಇಲ್ಲ, ಚೆನ್ನಾಗಿದೆ ಇದು ಒಂಥರ. ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಸಾಹಿತ್ಯ ಅಂದರೆ ಭಾಷೆಯ ಆಸಕ್ತಿ ಜಾಸ್ತಿ. ಅದು ಈಗ ಕಾಣಿಸ್ಕೊಳ್ತಾ ಇದೆ. ಅದೊಂಥರ ತುಂಬ ಖುಷಿ ವಿಷಯ. ಪ್ರತಿಯೊಬ್ಬರಿಗೂ ಒಂದು USP ಅಂತಾರಲ್ಲ, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್. ಅದರಲ್ಲಿ ನನಗೆ ಈ ಥರ ಕನ್ನಡ ಭಾಷೆ ಮತ್ತು ಗ್ರಾಮರ್ ಅಂತ ಕರೆಸ್ಕೊಳ್ಳೋದು ತುಂಬ ಖುಷಿನೇ ಇದೆ, ಹೆಮ್ಮೆ ಕೂಡ. ಅಫ್ಕೋರ್ಸ್. ಸಾಮಾನ್ಯವಾಗಿ ನಟಿಯರಿಗೆ ಅಥವಾ ಇತ್ತೀಚೆಗೆ ಟೆಕ್ನಾಲಜಿ ಮುಂದುವರೆದಂತೆ ನಾನು ಒಂದು ರೀಲ್ ಮಾಡಬೇಕು, ನನ್ನ ರೀಲು ಅಷ್ಟು ಓಡಬೇಕು, ಇಷ್ಟು ಓಡಬೇಕು ಅಂತ ಪ್ರತಿಯೊಂದು ಹುಡುಗಿಗೂ ಒಂದು ಕನಸಿರುತ್ತೆ. ಅವರೆಲ್ಲರ ಮಧ್ಯೆ ನೀವು ಒಂಥರ ವಿಚಿತ್ರವಾಗಿ ವಿಭಿನ್ನವಾಗಿ ನಿಲ್ತೀರ. ವಿಚಿತ್ರ ಅನ್ನೋದಕ್ಕಿಂತ ವಿಭಿನ್ನ ಅನ್ನೋ ಪದ ತುಂಬ ಸಮಂಜಸ ಅನಿಸುತ್ತೆ. ಸೊ ನೀವು ಒಂದು ಬುಕ್ ಬರೀಬೇಕು, ಆ ಬುಕ್ ಒಂದು 10 ಜನಕ್ಕೆ ತಲುಪಬೇಕು, ಕನ್ನಡ ವ್ಯಾಕರಣದ ಬಗ್ಗೆ ಒಂದಷ್ಟು ಜನಕ್ಕೆ ಇರ್ತಕ್ಕಂಥ ಗೊಂದಲಗಳನ್ನು ನಿವಾರಿಸಬೇಕು. ಈ ಥಾಟ್ ಹೇಗೆ ಉಟ್ಕೊಂತು, ಹೇಗೆ ಬಂತು ಮೇಡಮ್ ನಿಮಗೆ? ಅದೇ ನಾನು ಹೇಳಿದಾಗೆ ಓದೋದು ಬರೆಯೋದು ತುಂಬ ಇಷ್ಟವಾದ ವಿಷಯ. ಅಂದರೆ ಸಂಗೀತ, ಈ ಎಲ್ಲ ಫೈನ್ ಆರ್ಟ್ಸು ಇಂಟ್ರೆಸ್ಟು. ಅದ್ರ ಜೊತೆಗೆ ಸ್ಪೆಷಲಾಗಿ ಪುಸ್ತಕ ಓದೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಷ್ಟೇನು ಇಂಟರ್ನೆಟ್ ಯೂಸ್ ಮಾಡ್ತಿರ್ಲಿಲ್ವಲ್ಲ, ನಮ್ಮಪ್ಪ ಎಲ್ಲ ಪುಸ್ತಕ ತಂದು ಕೊಡ್ತಿದ್ರು. ಕತೆಗಳು ಭಾಳ ಆಸಕ್ತಿ. ಕತೆ ಓದೋದು ನನಗೆ ಫೇವ್ರೆಟ್ ಟೈಮ್ ಪಾಸ್ ಆಗಿತ್ತು. ಅದೀಗ ಟ್ರಾನ್ಸ್ಲೇಟ್ ಆಗ್ತಿದೆ ಅನಿಸುತ್ತೆ. ಈಗ ಪ್ರತಿಯೊಬ್ಬರು ಈಗ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಇರುತ್ತೆ, ಅದನ್ನು ತೋರಿಸೋವಂಥ ಒಂದು ವೇದಿಕೆ ಕನ್ನಡತಿ ಧಾರಾವಾಹಿಯಾಗಿತ್ತು. ಅದರಲ್ಲಿ ಸರಿಗನ್ನಡಂ ಗೆಲ್ಗೆ ಅನ್ನೋ ಸೆಗ್ಮೆಂಟ್ ಕೂಡ. ಅದಲ್ಲದೆ ನನಗೆ ಪುಸ್ತಕ ಬರೀಬೇಕು ಅಂತ ನಾನು ಅಷ್ಟು ಅಂದ್ಕೊಂಡಿರಲಿಲ್ಲ. ಸಣ್ಣ ಕತೆಗಳನ್ನ ಬರಿತಾ ಹೋದೆ. ಅದು ಎಲ್ರಿಗೂ ಇಷ್ಟ ಆಗಿದ್ದಕ್ಕೆ ಅದು ಎಲ್ಲೋ ವೆಬ್ಸೈಟಲ್ಲಿರೋ ಬದಲು ಪುಸ್ತಕ ಆಗಲಿ ಅಂತ ಶುರು ಮಾಡಿದ್ದು. ಅದು ಅಷ್ಟು ಜನಕ್ಕೆ ತಲುಪ್ತು. ಹಾಗಾಗಿ ಕಲಿಬೇಕು, ಓದಬೇಕು ಅನ್ನೋ ಆಸಕ್ತಿ ಇಲ್ಲಿವರೆಗೂ ತಂದಿದೆ ಅನಿಸುತ್ತೆ. ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದೆ. ಇನ್ಫ್ಯಾಕ್ಟು ನಮ್ಮ ಪವರ್ ಟಿವಿಯಲ್ಲಿ ಸರಿಗನ್ನಡಂ ಗೆಲ್ಗೆ ಅಂತ ನವಂಬರ್ ತಿಂಗಳ ಪೂರನೂ ನ್ಯೂಸ್ ಎಂಡಲ್ಲಿ ಒಂದೊಂದು ಬಿಟ್ಟು ಹಾಕ್ತಿದ್ವಿ ಮೇಡಮ್ ನಿಮ್ಮದು ಅಂತ ಹೇಳಿದ್ದೆ. ನೆನಪಿದೆಯಾ ನಿಮಗೆ? ಹೌದು. ಅದೇ ಅಂದರೆ ಧಾರಾವಾಹಿ ಅಂದ ತಕ್ಷಣ ಅಯ್ಯೋ ಅತ್ತೆ ಸೊಸೆ ಜಗಳ, ಏನಪ್ಪ ಇದು ಅನ್ನೋ ಮೂಗುಮುರಿಯವ್ರ ಮಧ್ಯೆ ನಾವು ಧಾರಾವಾಹಿನಲ್ಲೂ ಚೆನ್ನಾಗಿರೋ ಕಂಟೆಂಟ್ ತರ್ತೀವಿ. ಮತ್ತು ಅದು ಇವಾಗ ಪುಸ್ತಕ ಆಗಿ ಹೊರಗೆ ಬಂದಿದೆ. ಚಂದ ಪುಸ್ತಕ ಪಬ್ಲಿಷ್ ಮಾಡಿರೋದು, ಅಪಾರ ಅವ್ರು ಬರೆದಿರೋದು. ಸೊ ಇದೆಲ್ಲ ಒಂಥರ ಅದು ಏನು ಹೇಳ್ತಾರೆ, ಒನ್ ಆ್ಯಂಡ್ ಓನ್ಲಿ ಪ್ರಯತ್ನಗಳು. ಸೊ ಇಷ್ಟು ಸಣ್ಣ ವಯಸ್ಸಿಗೆ ಆ ಥರದ ಒಂದು ವಿಭಿನ್ನ ಆಲೋಚನೆಗಳು, ಪ್ರಯೋಗಗಳು ಮಾಡೋದಕ್ಕೆ ನೀವು ನಿಮ್ಮನ್ನು ಒಗ್ಗಿಸ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಎಷ್ಟು ಖುಷಿ ಇದೆ. ಜೊತೆಗೆ ಲೇಖಕಿ ಅಂತ ಅನ್ಸ್ಕೋಬೇಕಂದ್ರೆ ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ? ಅದೇ, ಇದು ಯಾವುದೂ ಪ್ಲ್ಯಾಂಡ್ ಆಗಿ ಆಗಿಲ್ಲ. ನನಗೆ ಏನಾದರೂ ಹೊಸದು ಮಾಡೋದು ತುಂಬ ಆಸಕ್ತಿ. ಈಗ ನನಗೆ ಸ್ಕ್ರೀನ್ ಪ್ಲೇ ಕಲಿತಾ ಇದ್ದೀನಿ, ಸಿನಿಮಾ ಬರೆಯೋದು ಹೇಗೆ ಅಂತ ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಅಂದರೆ ಈ ಒಂದು ಕ್ಷೇತ್ರಕ್ಕೆ ಬಂದಿರೋದೇ ಇಲ್ಲಿರೋವಂತಹ ಒಂದು ಅನ್ಲಿಮಿಟೆಡ್ ಆಪರ್ಚುನಿಟಿಗೋಸ್ಕರ. ಏನಾದರೂ ಕಲಿತಾ ಇರ್ಬೋದು, ಪ್ರತಿದಿನವೂ ವಿಭಿನ್ನವಾಗಿ ಏನಾದರೂ ಮಾಡ್ತಿರ್ಬೋದು. ಅದೇನೋ ಒಂದು ಜಾಬ್ ಸೇರ್ಕೊಂಬಿಟ್ಟು ಎಷ್ಟು ವರ್ಷ ಆದರೂ ಒಂದೇ ಕೆಲಸ ಮಾಡೋ ಥರದ್ದಲ್ಲ ಅನ್ನೋ ಕಾರಣಕ್ಕೆ. ಹಾಗಾಗಿ ನನಗೆ ಆ್ಯಕ್ಟಿಂಗ್ ಕೂಡ ಒಂದು ಮಟ್ಟಕ್ಕೆ ಸ್ಯಾಚುರೇಷನ್ ಅಂತ ಅನಿಸೋ ಟೈಮಿಂದ ನನಗೆ ಅದು ಹೇಗೆ ಸೀನ್ ಬರೀತಾರೆ, ಹೇಗೆ ಮಾಡ್ತಾರೆ ಅಂತ ಶುರುವಾಗಿದ್ದು. ಐ ಥಿಂಕ್ ಈ ಥರ ಕುವೆಂಪು ಅವ್ರು ಹೇಳ್ತಾರಲ್ಲ, ಎಲ್ಲಿಯೂ ನಿಲ್ಲದಿರೋ, ಅನಂತರವಾಗಿರೋ, ಓ ನನ್ನ ಚೇತನ ಅಂತ. ಸೊ ಐ ಟೆಲ್ ಮೈ ಸೆಲ್ಫ್ ದ ಸೇಮ್ ಥಿಂಗ್. ಹೊಸದನ್ನು ಮಾಡ್ತಾಯಿದ್ರೆ ನನಗೆ ಹೊಸ ವ್ಯಕ್ತಿ ಅನಿಸುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಒಂದು ಕಂಫರ್ಟ್ ಝೋನಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನನಗೆ. ಸೂಪರ್. ನಾವು ನಿಮ್ಮ ಪೋಸ್ಟ್ಗಳೆಲ್ಲ ನೋಡ್ತಿರ್ತೀವಿ, ಸೋಷಿಯಲ್ ಮೀಡಿಯಾದೆಲ್ಲ ಫಾಲೋ ಮಾಡ್ತಿರ್ತೀವಿ. ಸೊ ನಿಮಗೆ ಬರವಣಿಗೆ ಯಾರಿಂದ ಜಾಸ್ತಿ ಪ್ರೇರೇಪಿತರಾಗಿದ್ದೀರಿ ಅಂತ ಅನಿಸುತ್ತೆ? ಯಾರ ಬರಹಗಳು ಜಾಸ್ತಿ ಇಷ್ಟ ನಿಮಗೆ? ನಾನು ಓದೋಕ್ಕೆ ಶುರು ಮಾಡಿದ್ದು ಸಣ್ಣ ಕಥೆಗಳು, ಈ ಅಕ್ಬರ್ ಬೀರ್ಬಲ್ ಅಷ್ಟು ನೀತಿ ಕಥೆಗಳಿಂದ. ಅದಾದಮೇಲೆ ಕಾದಂಬರಿಗಳನ್ನ ಓದೋಕ್ಕೆ ಶುರು ಮಾಡಿದೆ. ನಾನು ಸಣ್ಣ ಕಥೆಗಳು, ದೊಡ್ಡವರ ಸಣ್ಣ ಕಥೆಗಳು, ಈಗ ಕಾಯ್ಕಿಣಿ ಸರ್ ಆಗಲಿ, ಯಶವಂತ್ ಚಿತ್ತಾಲ್ರದಾಗಲಿ, ಆ ಥರ ಓದೋಕ್ಕೂ ಮುಂಚೆ ನಾನು ಕಾದಂಬರಿ ಶುರು ಮಾಡ್ಕೊಂಡ್ಬಿಟ್ಟೆ. SL ಭೈರಪ್ಪ ಅವ್ರದ್ದು ಈ ಥರ.
ಸೊ ಆ ಕಾದಂಬರಿಗಳ ಆಸಕ್ತಿ ಆದಮೇಲೆ ಸಣ್ಣ ಕತೆ ನಾನು ಬರೆಯೋಕ್ಕೆ ಶುರು ಮಾಡಿದೆ, ಅದಾದಮೇಲೆ ತೇಜಸ್ವಿ ಸರ್ ಓದೋಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ಒಬ್ಬರ ಹೆಸರು ತೊಗೊಳಕ್ಕೆ ಕಷ್ಟ ಆಗುತ್ತೆ. ಈಗ ಜೋಗಿ ಸರ್ ಬರೆಯೋದು ಓದ್ತೀವಿ, ಪ್ರತಿಯೊಬ್ಬರದ್ದು ಓದ್ತೀನಿ. ಬಟ್ ತೇಜಸ್ವಿ ಸರ್ ತುಂಬ ಇಷ್ಟ ಆಗ್ತಾರೆ. ಅವರೊಂದು ಇಂಟ್ರೋವರ್ಟ್ ಆಗಿ ಅವ್ರದ್ದೇ ಒಂದು ವರ್ಲ್ಡಲ್ಲಿ ಬರೆಯೋದು, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅದಲ್ಲದೆ ಇಂಗ್ಲೀಷ್ ಬುಕ್ಸ್ಗಳು ಓದ್ತಾ ಇದ್ದೆ. ಹಾಗಾಗಿ ಒಬ್ಬರದೇ ಲೇಖಕರಂದರೆ ಎಲ್ಲರೂ ಒಂದೊಂದು ದರದಲ್ಲಿ ಇನ್ಸ್ಪೈರ್ ಮಾಡ್ತಾ ಹೋಗಿದ್ದಾರೆ. ಸಾಮಾನ್ಯವಾಗಿ ನಿಮ್ಮ ಮಾತನ್ನು ಕೇಳಿದಾಗ ನನಗೆ ಒಂಥರ ಕೌತುಕ ಅನ್ನಿಸ್ತು. ಆಫ್ ಸ್ಕ್ರೀನ್ ಇರೋರು ಆನ್ ಸ್ಕ್ರೀನ್ ಬರೋದಕ್ಕೆ ತುಂಬ ಹಪಾಪಿಸ್ತಾರೆ. ನೀವು ಆನ್ ಸ್ಕ್ರೀನ್ ಇದ್ಕೊಂಡು ಆಫ್ ಸ್ಕ್ರೀನ್ಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಅಂದರೆ ಒಂದಷ್ಟು ಕತೆ ಎಲ್ಲ ಬರೆಯೋದಕ್ಕೆ, ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ತೀನಿ ಅಂದರೆ ನನಗೆ ಯಾರೋ ಹೇಳಿದ ನೆನಪು, ಬ್ಯಾಕ್ಗ್ರೌಂಡಲ್ಲಿ ಒಂದಷ್ಟು ಸೀರಿಯಲ್ಗಳಿಗೆ ವರ್ಕ್ ಮಾಡ್ತಿದ್ದಾರೆ ರಂಜನಿ ರಾಘವನ್ ಅವರು ಅಂತ. ಹೌದು, ಅದು ಮಾಡ್ತಿದ್ದೆ. ಇಷ್ಟದೇವತೆ ಅಂತ ಒಂದು ಧಾರಾವಾಹಿಗೆ 2019ರಲ್ಲಿ 18-19 ಅನ್ಸುತ್ತೆ, 19ರಲ್ಲಿ ನಾನು ರೈಟರ್ ಆ್ಯಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಅದು ಬಿಗ್ ಬಾಸ್ ಬಂದಿದ್ದ ಕಾರಣಕ್ಕೆ ಅದು ಮುಗೀತು. ಅದೊಂದಷ್ಟು ಎಕ್ಸ್ಪೀರಿಯನ್ಸ್ನ ಕೊಡ್ತು. ಅದಲ್ಲದೆ ಈಗ ಅಂದರೆ ನನಗೆ ತೆರೆ ಮುಂದೆ ನನ್ನನ್ನು ನಾನು ನೋಡ್ಕೊಂಡು ಬೋರ್ ಆಗಿದೆ. ಅಂದರೆ ಏನೋ ಹೊಸದಾಗಿ ಕಾಣಿಸೋ ಹೊರತು ನಾನು ತಿರ್ಗಾ ಕಾಣಿಸ್ಕೋತಾ ಇರಬಾರ್ದು ಅನ್ನೋ ಒಂದು ಮನಸ್ಥಿತಿಲಿ ಇವಾಗಿರೋದು. ನಾನು ಏನಾದರೂ ತೆರೆ ಮೇಲೆ ಬಂದರೆ ಜನಕ್ಕೇನೋ ಒಂದು ವ್ಯಾಲ್ಯೂ ಎಡಿಷನ್, ಅದು ಸ್ಕ್ರೀನಿಗೆ ಒಂದು ವ್ಯಾಲ್ಯೂ ಎಡಿಷನ್ ಇರಬೇಕು, ಇಲ್ಲ ಜನಕ್ಕೆ ಒಂದು ಖುಷಿ ಆಗೋ ಥರ ಇರಬೇಕು. ಅಯ್ಯೋ ಇವಳು ಎಷ್ಟು ದಿನ ನೋಡೋದು ಅಂತ ನನಗೆ ಹಂಗೆ ಅನಿಸ್ಬಿಟ್ಟಿದೆ. ಹಾಗಾಗಿ ಬೇರೆ ಬೇರೆ ಥರ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಾವು ಮೊದಲಿಗೆಲ್ಲ ರಂಜನಿ ರಾಘವನ್ ಅವ್ರಿಗೆ ನಟನೆ ಪ್ರವೃತ್ತಿ ಇದಿರ್ಬೋದು ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನಿಮ್ಮ ವೃತ್ತಿ ಅದು ನಟನೆ ಪ್ರವೃತ್ತಿ ಅಂತ ಇವಾಗ ಅನ್ನಿಸ್ತಾ ಇದೆ. ಸೊ ಈ ವರ್ಷ ನಿಮ್ಮ ಸಿನಿಮಾಗಳ ಸಾಲಿನಲ್ಲಿ, ಸೀರಿಯಲ್ಗಳ ಸಾಲಿನಲ್ಲಿ ಯಾವೆಲ್ಲ ಇದ್ದಾವೆ ಮೇಡಮ್? ಈ ವರ್ಷ ಸೀರಿಯಲ್ಗಳು ಯಾವುದೂ ಇಲ್ಲ. ನನಗೆ ಎಕ್ಸೈಟ್ಮೆಂಟ್, ವಾವ್ ಇದನ್ನು ನಾನು ಮಾಡಿಲ್ಲ ಮುಂಚೆ ಅಂತ ಅನಿಸೋ ಆಫರ್ ಬರೋವರೆಗೂ ನಾನು ಧಾರಾವಾಹಿ ಮಾಡಲ್ಲ. ಅದು ಇದೆಲ್ಲ ಮಾಡಿರೋದೇ ಬಿಡು ಅಂತ ಅನಿಸಿದ್ರೆ ಮಾಡಿ ಉಪಯೋಗ ಇಲ್ಲ. ಆ ಒಂದು ಫೇಸ್ ಆಫ್ ಲೈಫಲ್ಲಿ ಇಲ್ಲ ಅಂತ ನಂಗೆ ಅನಿಸುತ್ತೆ ನನ್ನ ಬಗ್ಗೆ. ಸಿನಿಮಾಗಳು ಈಗ ನಾವು ಮಾತಾಡ್ತಾ ಇರೋ ಸತ್ಯಂ ಈಗ ರಿಲೀಸ್ಗಿದೆ. ಅದಲ್ಲದೆ ನೈಟ್ ಕರ್ಫ್ಯೂ ಅಂತ ಮಾಲಾಶ್ರೀ ಮ್ಯಾಮ್ ಜೊತೆಗೆ ಮಾಡಿರೋ ಒಂದು ಸಿನಿಮಾ ಇದೆ. ಆಮೇಲೆ ನಾನು ರಿಷಿ ಅವರು ಮಾಡಿರೋ ಒಂದು ಆ್ಯಂಥಾಲಜಿ ಇದೆ. ಮತ್ತು ಹೆಣ್ಮಕ್ಳೆಲ್ಲ ಸೇರಿ ಒಂದು ಆ್ಯಂಥಾಲಜಿ ಮಾಡಿದ್ದೀವಿ. ಅದೊಂದು ಥರ್ಡ್ ವೀಲ್ ಅಂತ, ಅದೊಂದು ಬಿಟ್ಟು ಪೂರ್ತಿಗೆ ಇನ್ನೂ ಹೆಸರಿಟ್ಟಿಲ್ಲ. ಸೊ ಆಮೇಲೆ ಇನ್ನೊಂದು ಕ್ಯಾಂಗರು ಅಂತ ಮೊನ್ನೆ ಅನೌನ್ಸ್ ಆಯಿತು ನೋಡಿ, ಅದು ಆದಿತ್ಯ ಅವ್ರ ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದೀರಾ ಅಂತ ಆಯಿತು. ಸೊ ಪರ್ಟಿಕ್ಯುಲರಾಗಿ ಸತ್ಯಂ ಸಿನಿಮಾದ ಬಗ್ಗೆ ಮಾತಾಡೋದಾದರೆ, ನಮಗೆ ಟೀಸರು ಒಂದು ಸಾಂಗ್ ನೋಡಿದ್ವಿ, ಒಂದು ಲಬ್ಬು ಡಬ್ಬು ಅಂತ ಒಂದು ಸಾಂಗು, ಒಂದು ಟೀಸರ್ ನೋಡಿದ್ವಿ. ಒಂದು ಫಸ್ಟ್ ಲುಕ್ಕು ಅಥವಾ ಒಂದು ಟೀಸರೇ ಒಂದು ಸಿನಿಮಾಗೆ ಮೊದಲ ಇನ್ವಿಟೇಷನ್ ಆಗುತ್ತೆ ಸಾಮಾನ್ಯವಾಗಿ. ಸೊ ನಮಗೆ ಆ ಟೀಸರ್ ನೋಡಿದಾಗ ನಿಜವಾಗ್ಲೂ ಇದರಲ್ಲಿ ಸತ್ವ ಇದೆಯಪ್ಪ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ಅನ್ನಿಸ್ತು ನನಗೆ. ಈ ಸಿನಿಮಾದ ಭಾಗವಾಗಿರೋದು ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಎಲಾಬ್ರೇಟಾಗಿ ಮಾತಾಡೋದು. ಸ್ಪೆಷಲಿ ಸತ್ಯಂ ನನಗಿಷ್ಟವಾಗಿದ್ದ ಕಾರಣನೇ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್, ಈ ಕೂಡು ಕುಟುಂಬದ ಬಗ್ಗೆ ಇರೋ ಕಥೆ. ಹಾಗಾಗಿ ಅಂದರೆ ನಂಗೆ ತುಂಬ ಸೂಕ್ತ ಅಂತ ಅನ್ನಿಸ್ತು. ನನಗೆ ತುಂಬ ನಾನು ಅಲ್ಲದೆ ಇರೋದನ್ನು ಟ್ರೈ ಮಾಡೋಕ್ಕೆ ಹೋಗಿ ಅದು ಆರ್ಟಿಫಿಷಿಯಲ್ ಆಗೋದಕ್ಕಿಂತ ನಾನು ಅದಕ್ಕೆ ಸೂಟ್ ಆಗ್ತೀನಿ, ಆ ಒಂದು ಫ್ರೇಮ್ನಲ್ಲಿ ಫಿಟ್ಟಿನ್ ಆಗ್ತೀನಿ ಅಂತ ಅನಿಸಿದ್ರೆ ನನಗೆ ಇಷ್ಟ ಆಗುತ್ತೆ. ಸೊ ಅದು ಒಂದು ಮೇಜರ್ ಕಾರಣ. ಇದಲ್ದೇ ಇದರಲ್ಲಿರೋ ಟೆಕ್ನಿಷಿಯನ್ಗಳು, ನಾರ್ಮಲಿ ನಮಗೆ ಕತೆ ಹೇಳುವಾಗ ನಿರ್ದೇಶಕರು ಪ್ರತಿಯೊಬ್ಬರು ಚೆನ್ನಾಗಿ ಹೇಳ್ತಾರೆ, ಅಂದರೆ ಕತೆನ ಅವರೇ ಬರೆದಿರೋದ್ರಿಂದ ಚೆನ್ನಾಗಿ ಹೇಳ್ತಾರೆ. ಅದು ತೆರೆ ಮೇಲೆ ಹೇಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರೋದು ಇಂಪಾರ್ಟೆಂಟ್. ಸೊ ಇದರಲ್ಲಿ ಇರೋವಂಥ ಟೆಕ್ನಿಷಿಯನ್ಗಳು ಸುನಿಟೆಕ್ ಸೂರಿ ಸರ್ ಕ್ಯಾಮ್ರಾಮ್ಯಾನು, ಸಿನಿಮ್ಯಾಟೋಗ್ರಫಿ, ಆಮೇಲೆ ಮ್ಯೂಸಿಕ್ ರವಿ ಬಸ್ರೂರ್ ಅವ್ರದ್ದು, ಆಮೇಲೆ ಎಡಿಟರ್ ಕಿನ್ನಾಳ್ ರಾಜು ಸರ್, KV ರಾಜು ಸರ್, ಕತೆ, ಈ ಪ್ರತಿಯೊಬ್ಬರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರೋರು ಮಾಡ್ತಾ ಇರೋ ಸಿನಿಮಾನ ನಾನು ಡೌಟ್ ಮಾಡೋದಕ್ಕೆ ಎರಡನೇ ಥಾಟ್ ಕೂಡ ಬರಲಿಲ್ಲ. ಇದು ಚೆನ್ನಾಗಿ ಮಾಡ್ತಾರೆ, ಈ ಸಿನಿಮಾಲಿ ನಾನು ಇರಬೇಕು, ಈ ಪಾತ್ರ ನಂಗೆ ಬಂದಿದೆ, ಇಷ್ಟು ಸಿಂಪಲ್ ಥಾಟಿಂದ ಇದು ಮಾಡಿದ್ದು, ಹಾಗೆ ಬಂದಿದೆ ಚೆನ್ನಾಗಿ. ಮತ್ತು ಎಂತೆಂಥ ಕಲಾವಿದರು ಇಲ್ಲೇ ಪೋಸ್ಟ್ರಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಇಷ್ಟು ಎಕ್ಸ್ಪೀರಿಯನ್ಸ್ಡ್ ವೆಟರನ್ ಆ್ಯಕ್ಟರ್ಗಳು ಇರೋವಂಥ ಸಿನಿಮಾದ ಭಾಗ ಆಗೋದಕ್ಕೆ ಅವತ್ತಿನ ದಿವಸನೇ ನನಗೊಂದು ಎಕ್ಸೈಟ್ಮೆಂಟ್ ಇತ್ತು. ಅದು ಇಲ್ಲಿವರೆಗೂ ಕ್ಯಾರಿ ಆಗ್ತಾನೇ ಇದೆ. ಸೊ ಬಹುಭಾಷಾ ನಟರು ನಟಿಯರು ನಿಮ್ಮ ಸಿನಿಮಾದಲ್ಲಿ ಭಾಗವಾಗಿದ್ದಾರೆ. ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ರೆ ಒಂದು ಕಡೆ ಸುಮನ್ ಸರ್, ಮತ್ತೊಂದು ಕಡೆ ವಿನಯಾ ಪ್ರಸಾದ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಅವಿನಾಶ್ ಸರ್, ಇವ್ರ ಜೊತೆ ಎಲ್ಲ ತೆರೆ ಹಂಚ್ಕೊಂಡಿದ್ದು ಎಷ್ಟು ಖುಷಿ ಅನಿಸ್ತು ಮೇಡಮ್? ಇದು ಮುಖ್ಯವಾಗಿ 2 ಜನ್ರೇಷನ್ ಕತೆ. ಸೊ ಒಂದು ಜನ್ರೇಷನಲ್ಲಿ ಒಂದಷ್ಟು ಕಲಾವಿದರಿದ್ದಾರೆ. ನಾನು 2ನೇ ಜನ್ರೇಷನಲ್ಲಿ ಬರೋದ್ರಿಂದ ನನಗೆ ಕೆಲವ್ರನ್ನ ಮಾತ್ರ, ಅವಿನಾಶ್ ಸರು, ಪವಿತ್ರ ಲೋಕೇಶ್ ಅವರು, ಮತ್ತು ಮುಖ್ಯಮಂತ್ರಿ ಚಂದ್ರು ಸರು, ಸೊ ಇವ್ರಗಳ ಜೊತೆ ಒಡನಾಟ ಮತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು. ಅವರು ಎಲ್ಲ ತುಂಬ ಕಂಫರ್ಟಬಲ್ ಆಗಿ, ಅಂದರೆ ಎಲ್ಲ ತಮಾಷೆಯಾಗಿ ಮಾತಾಡ್ಕೊಂಡಿದ್ರು. ಫಸ್ಟ್ ಟೈಮ್ ನೋಡಿದ ತಕ್ಷಣ ಏನು ಅನ್ಕೋತಾರೋ ಅಂತ ಒಂದು ತಲೆಯಲ್ಲಿ ಇರುತ್ತಲ್ಲ, ಹಾಗೆ ಇತ್ತು. ಬಟ್ ಅವರು
ಸಿನಿಮಾಗಳು ಮಾಡಿ 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 ಪ್ರತಿಯೊಬ್ಬರಿಗೂ ದೇ ಬಿಕಮ್ ಒಂಥರ ಇಮಿಡಿಯೇಟ್ಲಿ ಕನ್ವೀನಿಯೆಂಟ್ ಆಗಿರೋ ಥರ ಇರ್ತಾರೆ. ಸೊ ಅದನ್ನು ನಾವು ಕಲಿಬೇಕು. ಯಾವ ಸೆಟ್ಟಿಗೆ ಹೋದರೂ ಅದಕ್ಕೆ ತಕ್ಕನಾಗೆ ಮೋಲ್ಡ್ ಆಗುವಂಥದ್ದು. ಸೊ ಅದು ತುಂಬ ಚೆನ್ನಾಗಿತ್ತು. ಈ ಟೀಸರ್ ಜಲಕಲ್ಲಿ ನಾವು ನೋಡಿದಾಗ ದೈವಾರಾಧನೆ ಬರುತ್ತೆ. ಸೊ ಪ್ರಾಬಬಲಿ ಅದು ನೋಡಿದ ತಕ್ಷಣ ಫಸ್ಟು ನಮ್ಮ ಮೈಂಡಿಗೆ ಬರೋದೇ ಕಾಂತಾರ ಸಿನಿಮಾ. ಆದರೆ ಇದು ಕಾಂತಾರಾಗಿನ ಬಿಫೋರೇ ಶೂಟ್ ಆಗಿತ್ತು ಅಂತಕ್ಕಂಥದ್ದು ನಿಮ್ಮ ಹೀರೋಯಿಂದ ನಾನು ಕೇಳ್ಪಟ್ಟೆ. ಹೌದೌದು. ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರನೂ ಇದೆ. ಇದು ನಮ್ಮ ಪ್ರೆಸ್ ಮೀಟ್ನಲ್ಲೂ ಕೇಳಿದ್ದು. ನಮಗೆ ಭೂತಾರಾಧನೆ ಅವತ್ತು ಕೇಳಿದಾಗಲೇ ಈಗ ಕಾಂತಾರ ನೋಡಿ ಎಲ್ರಿಗೂ ಹೇಗೆ ಅನಿಸ್ತು, ನನಗೆ ಅವತ್ತೇ ಅನಿಸಿತ್ತು. ಶೂಟಿಂಗ್ನಲ್ಲಿ ಆ ಭೂತಕೋಲ ವೇಷನ ಹಾಕೊಂಡವ್ರನ್ನ ನೋಡಿದಾಗ ಒಂಥರ ವಾವ್ ಅಂತ ಅನಿಸಿತ್ತು. ಸೊ ಇದು ಮೊದಲೇ ಬಂದಿದ್ದು ಒಂದಾದರೆ ಕಾಂತಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕಥೆನಲ್ಲೂ ಕೂಡ ಭೂತಾರಾಧನೆ ಅಲ್ಲಿ ಪಂಜುರ್ಲಿ ಮತ್ತು ಗುಳಿಗ ಬರೋವಂಥದ್ದು. ಸೊ ಇಲ್ಲಿ ನಮ್ಮ ಕಥೆನಲ್ಲಿ ಯಾಕೆ ಬರ್ತಾರೆ ಅನ್ನೋದು, ಇದು ನಮ್ಮ ಮುಖ್ಯ ಪಾತ್ರಧಾರಿ ಅಲ್ಲ ವೇಷ ಹಾಕೊಳ್ಳೋದು. ಸೊ ಅದು ಯಾಕೆ ಬರ್ತಾರೆ ಅನ್ನೋದು ನಾವು ಸಿನಿಮಾದಲ್ಲಿ ಇರೋವಂಥ ಸಸ್ಪೆನ್ಸ್. ಓಕೆ, ರಂಜಿನಿ ರಾಘವನ್ ಅವರಿಗೆ ದೇಸಿ ಹುಡುಗ ಇಷ್ಟನಾ ಫಾರಿನ್ ಹುಡುಗ ಇಷ್ಟನಾ ಅಂತ? ಫಾರಿನ್ ಹುಡುಗ ನಮ್ಮ ಥರದನೇ ಕಾಣಿಸ್ಬೇಕು. ಯಾರ ಥರನೋ ಬೇರೆ ರೇಸ್ ಇದ್ದರೆ ನಮ್ಗೆ ಕನೆಕ್ಟ್ ಆಗಲ್ಲ. ನಮ್ಮವರೇ ಅಲ್ಲೋಗಿ ಸೆಟ್ಲ್ ಆಗಿರೋರು ಯಾರಾದರೂ ಬಂದು ಅಪ್ರೋಚ್ ಮಾಡಿದ್ರೆ? ಇಲ್ಲ, ನನ್ನ ರೂಟ್ಸು ನನ್ನ ಕೆಲಸಗಳೆಲ್ಲ ಬೆಂಗಳೂರಿನಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕೂತ್ಕೊಂಡು ಏನು ಮಾಡಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಕನ್ನಡದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೊಟ್ಟೆ ಹುರ್ಕೋಬೇಕು. ಸೊ ಹಾಗಾಗಿ ಸ್ವಾರ್ಥ, ಇದು ಒಂದು ಸೆಳೆತ, ಇನ್ನೊಂದು ಸ್ವಾರ್ಥ. ಅಲ್ಲಿ ಕೂತ್ಕೊಂಡ್ರೆ ನಾನು ಬೇರೆನೋ ಕೆಲಸ ಮಾಡಬೇಕಾಗತ್ತೆ. ನನ್ನ ಸಾಹಿತ್ಯ ಆಸಕ್ತಿ, ನನ್ನ ಈ ಸಿನಿಮಾ ಆಸಕ್ತಿನೆಲ್ಲ ಬಿಡೋಕ್ಕೆ ನಾನು ಸಿದ್ಧ ಇಲ್ಲ. ಹಾಗಾಗಿ ಇಲ್ಲಿರೋರೇ ಕನ್ನಡದ ಹುಡುಗರೇ ನನಗಿಷ್ಟ. ಸೂಪರ್. ಕೊನೆಯದಾಗಿ ನಿಮ್ಮ ಸತ್ಯಂ ಸಿನಿಮಾದ ನಾಯಕ ನಟ ಸಂತೋಷ್ ಅವ್ರ ಬಗ್ಗೆ ಮಾತಾಡೋದಾದರೆ? ನಾನು ಇನ್ನೊಂದು ಇಂಟರ್ವ್ಯೂಲಿ ಹೇಳಿದ್ದ ಸರಿ. ಸೊ ಸಂತೋಷ್ ಅವರು ಹಿಂದಿನ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತು, ಒಂದು ಮಾಸ್ ಸ್ಟಾರ್ ಆಗಿ ಎಲ್ರಿಗೂ ಗೊತ್ತು. ಬಟ್ ಅವರು ತೆರೆ ಹಿಂದೆ ಸಿಂಪಲ್ ಹುಡುಗ ಅಂತಲೇ ಹೇಳ್ಬೋದು. ಅವ್ರನ್ನ ಸೈಲೆಂಟಾಗಿರ್ತಾರೆ, ಅವ್ರ ಕೆಲಸ ಆಯಿತು, ಅವರು ಆ ಥರ ಮಾತಾಡ್ಸಿದ್ರೆ ತುಂಬ ಫ್ರೆಂಡ್ಲಿ ಅಂತ ಅನ್ನಿಸ್ತಾರೆ. ಯಾವುದೇ ಒಂದು ನನ್ನ ಪ್ರೊಡ್ಯೂಸರ್ ಮಗ, ನನ್ನ ಹಿಂದಿನ ಸಿನಿಮಾ ಹಿಟ್ ಆಗಿದೆ, ಈ ಥರದ್ದೆಲ್ಲ ಅವ್ರ ತಲೆಯಲ್ಲಿ ಇಲ್ಲವೇ ಇಲ್ಲ. ಅದೊಂದು ಸರಳತೆ ಮತ್ತು ಅದು ಸುಲಭ ಅಲ್ಲ ಅದನ್ನು ಬೆಳೆಸ್ಕೊಳ್ಳೋದು. ಈ ವಿಷಯ ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಾವು ಆ್ಯಕ್ಟ್ ಮಾಡುವಾಗಲೂ ಕೂಡ ಎದುರುಗಡೆ ಇರೋರು ಇನ್ನೇನಾದ್ರು ಹೇಳಿದ್ರೆ ಅದನ್ನು ತಗೊಳ್ಳೋ ಮನಸ್ಥಿತಿ ಇದೆ. ಅದು ಕೂಡ ಒಂದು ತುಂಬ ಒಳ್ಳೆ ಗುಣ ಅಂತ ನಾನು ಅನ್ಕೋತೀನಿ. ಸೂಪರ್ ಮೇಡಮ್, ಭಾಳ ಒಳ್ಳೆಯದಾಗಲಿ ನಿಮಗೆ. ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡಿದ್ವಿ. ಯು ಆರ್ ಅ ಟ್ರೂ ಇನ್ಸ್ಪಿರೇಷನ್ ಫಾರ್ ಮೆನಿ ವುಮೆನ್ಸ್, ಎಸ್ಪೆಷಲಿ ಗರ್ಲ್ಸ್, ಈಗ ಅಪ್ಕಮಿಂಗ್ ಕಾಲೇಜ್ಗೆ ಹೋಗುವಂಥವ್ರಿಗೆ, ಸಿನಿಮಾ ಸೀರಿಯಲ್ಗೆ ಬರಬೇಕು ಅಂದ್ಕೊಳ್ಳೋಂಥವ್ರಿಗೆ. ಸೊ ಹಾಗಾಗಿ ನಮ್ಮ ಪವರ್ ಟಿವಿ ಥ್ರೂ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಫೈನಲ್ ವರ್ಡ್ಸ್. ಇಲ್ಲ, ತುಂಬ ದೊಡ್ಡ ಮಾತದು, ತುಂಬ ದೊಡ್ಡ ಜವಾಬ್ದಾರಿ ಕೂಡ ಇನ್ಸ್ಪಿರೇಷನ್ ಆಗೋದಕ್ಕೆ. ಅದ್ರ ಬದಲು ಸುಮ್ಮನೆ ಸಿಂಪಲ್ ಹುಡುಗಿ ಅಂತ ಹೇಳ್ಬಿಟ್ರೆ ಈಸಿ. ನಮ್ಗೇನು ಇಷ್ಟನೋ ಅದನ್ನು ಮಾಡೋದು ಒಂದು. ಮತ್ತು ನಾವು ಇನ್ಯಾವುದೋ ಒಂದು ವಾತಾವರಣಕ್ಕೋ ಇನ್ನೊಂದಕ್ಕೋ ಫಿಟ್ಟಿನ್ ಆಗೋಕ್ಕೆ ಟ್ರೈ ಮಾಡ್ತೀವಲ್ಲ, ಅಲ್ಲೇ ನಮ್ಮ ತನ ಬಿಟ್ಟೋಗ್ಬಿಡುತ್ತೆ. ಸೊ ನಾನು ಇರೋದೇ ಹೀಗೆ, ಇದರಲ್ಲಿ ಏನು ಸ್ಪೆಷಲ್ ಮಾಡ್ಕೋಬೋದು, ಇದನ್ನು ಹೇಗೆ ಶಾರ್ಪ್ ಮಾಡ್ಕೋಬೋದು, ಇದನ್ನು ಹೇಗೆ ವಿಭಿನ್ನವಾಗಿ ನಾನು ಎಕ್ಸ್ಪರ್ಟ್ ಆಗ್ಬೋದು ನನಗೆ ಗೊತ್ತಿರೋ ಅಂಥ ಒಂದು ಲೈನಲ್ಲಿ ಅಂತ ಹೋದಾಗ ಪ್ರತಿಯೊಬ್ಬರು ಶೈನ್ ಆಗ್ತಾರೆ ಅನ್ಕೋತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷ ಬಹಳ ಒಳ್ಳೇದು ಮಾಡಲಿ ನಿಮಗೆ, ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ. ಇದಿಷ್ಟು ಸತ್ಯಂ ಸಿನಿಮಾದ ನಾಯಕ ನಟಿ, ಕನ್ನಡದ ಬಗ್ಗೆ ಅಪಾರವಾದಂಥ ಪ್ರೀತಿ ಮತ್ತು ಮಮತೆಯನ್ನು ಹೊಂದಿರತಕ್ಕಂತಹ ರಂಜಿನಿ ರಾಘವನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.